ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ. ಇವತ್ತಿನ ಡೇ ವ್ಲಾಗ್ನ ನೋಡ್ತಾ ಇರ್ಬೋದು. ಬೆಳಗ್ಗೆನೆ ಈಗ ಊರಿಗೆ ಹೋಗ್ತಾ ಇರೋದ್ರಿಂದ ಬಸ್ ಸ್ಟಾಪ್ನಾಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿನಿ. ಮನ್ಯಾಗ ವ್ಲಾಗ್ ಮಾಡೋಕ್ಕಾಗಲೇ ಇಲ್ಲ. ಸೊ ಇವಾಗ ಯಾಕೆ ಊರಿಗೆ ಹೊಂಟಿವಿ ಅಂಥೇಳಿ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಂತೂ ಗೊತ್ತಿರ್ತೈತಿ. ಸೊ ಯಾಕಪ್ಪ ಅಂತ ಅಂದ್ರೆ ನಮ್ಮೂರಾಗ ಮೊಹರಂ ಐತಿ. ಸೊ ಆ ರೀಸನ್ಗೆ ಆ್ಯಂಡ್ ಊರಾಗ ನೆಕ್ಸ್ಟ್ ತಂಗಿ ಮಗು ನಾಮಕರಣನೂ ಐತಿ. ಸೊ ಎರಡೂ ಹಬ್ಬ ಮತ್ತು ನಾಮಕರಣ ಎರಡೂ ಮುಗಿಸ್ಕೊಂಬರಕ್ಕಂತೇಳಿ ಊರಿಗೆ ಹೊಂಟೇವಿ. ಸೊ ಬರೀ ಇಲ್ಲಿಂದ ನೆಕ್ಸ್ಟ್ ಮಸ್ತ್ ವ್ಲಾಗ್ ಬರೋದವು. ಇಲ್ಲಿಂದ ವ್ಲಾಗ್ನ ಯಾರು ಮಿಸ್ ಮಾಡ್ಕೋಬೇಡ್ರಿ. ಡೈಲಿ ವ್ಲಾಗ್ನ ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ಗೂ. ಸೊ ಈಗ ಊರಿನ ಕಡೆ ಜರ್ನಿ ಅಂತೂ ಸ್ಟಾರ್ಟ್ ಆಗೈತಿ ನೋಡ್ರಿ. ಜಸ್ಟ್ ಬಸ್ಸು ಮೂವ್ ಆಯಿತು. ಇನ್ನೊಂದು ಅರ್ಧ ನಿಮಿಷ ನಾವು ಲೇಟಾಗಿ ಬಂದಿದ್ರು ಈ ಬಸ್ನ ನಾವು ಮಿಸ್ ಮಾಡ್ಕೊಂಡ್ಬಿಡ್ತಿದ್ವಿ. ಪುಣ್ಯಕ್ಕೆ ಸಿಕ್ತು ನೋಡ್ರಿ. ಬಸ್ ಒಳಗೆ ಹತ್ತಿದ್ದಂಗನ ತಡನ ಎಲ್ಲ ಬಸ್ಸು ಮೂವ್ ಆಗ ಸ್ಟಾರ್ಟ್ ಆಯಿತು. ಇನ್ನು ಲಗೇಜ್ ಇಟ್ಕೊಳಕ್ ಅಂತೀವಿ ಆ್ಯಂಡ್ ಇನ್ನು ಸೀಟನ್ನು ಹಿಡ್ಕೊಳಕ್ ಅಂತಿದ್ವಿ. ಅಷ್ಟೊಳಗೆ ಸ್ಟಾರ್ಟ್ ಆಗಿಬಿಡುತ್ತೆ ಬಸ್ಸು. ನಿದ್ದೆ ಆಯ್ತು ಆಯ್ತಾನೆ ಇದ್ದು ಇನ್ನೂ ಐತೆ. ಎಸ್ ಫ್ರೆಂಡ್ಸ್, ಇವಾಗ ನೋಡ್ರಿ 1 ಗಂಟೆಗೆ ಬಂದಿವಿ. ಟೈಮ್ 7:20 ಆಗೈತಿ. ಸೊ ಇಷ್ಟೊತ್ತಿಗೆ ಬಂದಿವಿ. ಅರ್ವಿನ್ ಹಸು ಆಗೈತಿ ಇಲ್ಲ. ಸೊ ಇಲ್ಲಿ ಈಗ ನಾವು ಅಷ್ಟೇನಾದ್ರು ತಗೊಂಬರ್ಬೇಕು ಅಂತ ಅಂದ ಬೆಳಗ್ಗೆ ಟೈಮ್ನಾಗ ಬಳತನ ಬಸ್ ನಿಂದಿರ್ಸಂಗಿಲ್ಲ. ಸೊ ಇಲ್ಲೇ ಬಸ್ ಸ್ಟಾಪ್ ಒಳಗೆ ಹೋಟೆಲ್ ಐತಲ್ಲ ತಗೊಂಬರ್ಬೇಕು ಅಂತಂದ್ರೆ ಚಲೋ ಸಿಗಂಗಿಲ್ಲ ನಾಷ್ಟ. ಸೊ ಹೊರಗೆ ಹೋಗಿ ತಗೊಂಬರೋಕೆ ಟೈಮ್ ಬೇಕಾಗ್ತೈತಿ. ಸೊ ಆ್ಯಂಡ್ ಇನ್ನೊಂದೇನಂದ್ರೆ ನೀತನು ಬೆಳಗ್ಗೆ ಸ್ವಲ್ಪ ಹೊಟ್ಟೆನೂ ಅಂತಿದ್ಲು. ಸುಮ್ಮನೆ ಯಾಕ ಅಂತಂದು ಸೊ ಈಗೇನು ನಾಷ್ಟ ತರಂಗಿಲ್ಲ ನೋಡ್ರಿ. ತಿನ್ನಂಗಿಲ್ಲ. ಬಿಸ್ಕೆಟು, ಚಕ್ಲಿ ಮತ್ತು ಅವಲಕ್ಕಿ ಅದು ತಗೊಂಬಂದೈತಿ. ನೋಡು ಆಮ್ಯಾಗ ರಾಮದುರ್ಗದಾಗರ ಇಲ್ಲ ಅಂತಂದ್ರೆ ಬದಾಮ್ಯಾಗರ ಹೋಗಿ ತಿಂತೇವಿ. ಜಲ್ದಿ ನಾವು ಹೋಗ್ತೇವೆ ಊರಿಗೆ. ಸೊ ಅಲ್ಲೇ ಹೋಗಿ ಮಕ್ಕಳೇ ನಾಷ್ಟ ಮಾಡಿದ್ರೆ ಎಷ್ಟೊತ್ತಲ್ಲೇ ಮತ್ತೆ ಎರಗಟ್ಟಿ ದಾಟಿ ಹೋಗ್ಬೇಕಿತ್ತು. ಇನ್ನೂ ಆದ್ರೂ ಇಲ್ಲೇ ಅದೀವಿ. 7:25 ಆಯ್ತು. ಮತ್ತೆ ಈಗ ಬಿಡ್ತಾ ನೋಡ್ರಿ ಫ್ರೆಂಡ್ಸ್. ಎರಗಟ್ಟಿ ಒಂದು ಸ್ವಲ್ಪ ಲೇಟ್ ಆಯ್ತು ಅಂತ ನಾ ಹೇಳ್ಬೋದು. ಎರಗಟ್ಟಿ ಬಿಡಾಕ ಕಂಡಕ್ಟ್ರು, ಡ್ರೈವರು ಮತ್ತು ನಾಷ್ಟಕ್ಕೆ ಹೋಗಿದ್ರು. ಸೊ ಜಲ್ದಿ ಬರ್ತಾರ ಅಂಥೇಳಿ ಅಂದ್ಕೊಂಡ್ವಿ. ಒಂದೊಂದು ಟೈಮು ಜಲ್ದಿ ಬಂದುಬಿಡ್ತಾರೆ, ಒಂದೊಂದು ಟೈಮು ಒಂದು ಸ್ವಲ್ಪ ಲೇಟ್ ಮಾಡ್ತಾರೆ ನೋಡ್ರಿ. ಹಂಗೂ ಹಿಂಗೂ ಕೂಡೇ ಆಗತ್ತೆ. ಸೊ ಈ ಕಡೆ ಎಲ್ಲ ನೇಚರ್ ಯಾವ ರೀತಿ ಐತಿ ಅಂಥೇಳಿ ನೋಡ್ಬೋದು. ಈ ಟೈಮ್ನಾಗ ಮಳೆ ಇರೋದ್ರಿಂದ ಫುಲ್ಲು ಭೂಮಿ ಎಲ್ಲ ಹಚ್ಚ ಹಸಿರಿಂದ ತುಂಬೈತೆ ಅಂತ ಹೇಳ್ಬೋದು. ಎಲ್ಲೂ ನೋಡಿದ್ರು ಫುಲ್ ಗ್ರೀನರಿ. ಆ್ಯಂಡ್ ಫ್ರೆಂಡ್ಸ್, ನಾವು ಹಿಂಗೆ ಊರಿಗೆ ಹೋಗ್ಬೇಕಾದ್ರೆ ಬಸ್ ಒಳಗೆ 3 ಸೀಟರ್ ಬಸ್ನಾಗ ಕುಂತು ಜರ್ನಿ ಮಾಡಿರ್ತೀವಿ. ಊರಿಗಂತನಲ್ಲ, ಬೇರೆ ಎಲ್ಲಾದರೂ ನಾವು ಜರ್ನಿ ಮಾಡೋದಿತ್ತು ಅಂತಂದ್ರೆ 3 ಸೀಟರ್ನಾಗನ ಕುಂತಿರ್ತೀವಿ. ಫ್ಯಾಮ್ಲಿ 4 ಮೆಂಬರ್ಸ್ ಇರೋದ್ರಿಂದ. ಹಸ್ಬೆಂಡ್ ಬಂದಿಲ್ಲ, ಅವರು ಯಾವಾಗ ಬರ್ತಾರೋ ಗೊತ್ತಿಲ್ಲ, ನಾಳೆ ಬರ್ತಾರೋ. ಸೊ ಹಾಗಾಗಿ ನಾನು, ಅನ್ವಿತಾ, ಅರವಿಂದ್ 3 ಜನ ಹೊಂಟಿವಿ. ತಮ್ಮನೂ ಇನ್ನೂ ಕಾಲೇಜೆಲ್ಲ ಮುಗಿಸ್ಕೊಂಡು ಬರ್ತೀನಂತ. ಸೊ ಯಾವಾಗಲೂ ನಾವು 3 ಸೀಟರ್ ಬಸ್ ಒಳಗೆ ರೈಟ್ ಸೈಡಿಗೆ ಕುಂತು ಜರ್ನಿ ಮಾಡಿರ್ತೀವಲ್ಲ. ಸೊ ಆ ಕಡೆ ವ್ಯೂ ನೋಡ್ಕೊಂಡು ಜರ್ನಿ ಮಾಡಿರೋದು ಹೆಚ್ಚು ನಾವು ಇಲ್ಲಿವರೆಗೂ. 3 ಸೀಟ್ ಇರುವಂಥ ಸೀಟ್ಸ್ ಎಲ್ಲ ಫುಲ್ ಆಗಿಬಿಟ್ಟಿದ್ವು. ಸೊ 2 ಸೀಟ್ನಾಗ ಕುಂತು ರೈಟ್ ಸೈಡ್ ಕುಂತು ಜರ್ನಿ ಮಾಡೀವಿ. ಅನ್ವಿತಾ ಮುಂದಿನ ಸೀಟ್ನಾಗ ಕುಂತಲು ಮತ್ತು ನಾನು ಮತ್ತು ಅರ್ವಿನೂ ಹಿಂದಿನ ಸೀಟ್ನಾಗ ಕುಂತ್ವಿ ನೋಡ್ರಿ. ಸೊ ಲೆಫ್ಟ್ ಸೈಡ್ ವ್ಯೂ ನೋಡೇ ಇಲ್ಲಲ್ಲ. ಸೊ ಹಾಗಾಗಿ ನಾವು ಬೇರೆ ರೂಟ್ನಾಗ ಏನಾದ್ರು ಹೊಂಟಿವೇನೋ, ರಾಂಗ್ ರೂಟ್ನಾಗ ಹೋಗಕ್ಕಂತೀವೋ ಏನೋ, ಅರ್ಜೆಂಟ್ ಒಳಗೆ ಬೇರೆ ಬಸ್ ಹತ್ಬಿಟ್ಟಿವೇನೋ ಅಂತ ಈ ರೀತಿ ಎಲ್ಲ ಫೀಲ್ ಬರಾಕಂತಿತ್ತು ನೋಡ್ರಿ ಫ್ರೆಂಡ್ಸ್. ಸೊ ಯಾವಾಗಲೂ ಒಂದೇ ಕಡೆ ಕುಂತು ಜರ್ನಿ ಮಾಡಿರೋದ್ರಿಂದ ಹಿಂಗೆ ಅನ್ನಿಸ್ತು. ಆಮ್ಯಾಗ ನಾನು ಥಿಂಕ್ ಮಾಡಿದೆ, ಯಾವಾಗಲೂ ಊರಿಗೆ ಹೋಗ್ಬೇಕಾದ್ರೆ ಬರೀ ರೈಟ್ ಸೈಡನ್ನು ಕುಂತು ರೈಟ್ ಸೈಡ್ ವ್ಯೂನ ನೋಡಿಕೊಂಡು ಜರ್ನಿ ಮಾಡಿದ್ದಲ್ಲ. ಸೊ ಹಾಗಾಗಿ ಅನಿಸೈತಿ. ಸೊ ಈ ಕಡೆ ವ್ಯೂ ಮತ್ತು ಪ್ಲೇಸು ಎಲ್ಲ ಚೇಂಜ್ ಇತ್ತು ಸ್ವಲ್ಪ ಎಲ್ಲ ನೋಡೋಕೆ. ಸೊ ಹಂಗಾಗಿ ಹಿಂಗೆ ಅನ್ನಿಸ್ತು ನೋಡ್ರಿ ಫ್ರೆಂಡ್ಸು. ಓಕೆ, ಈಗ ಇಲ್ಲಿ ರಾಮದುರ್ಗದಾಗ ಸ್ವಲ್ಪ ಅವಲಕ್ಕಿ ತಿಂದ್ರಾಯ್ತು ಅಂತ ತಿನ್ನಕಂತೀವಿ ನೋಡ್ರಿ. ಬಾವಿ ಅಲ್ಲದ ಕೋಟೆ ಅಂತಾರ, ಕೋಟೆಗೋಡೆ ಕಿಲ್ಲ ಅಂತಾನು ಹೇಳ್ತಾರ ನೋಡ್ರಿ. ಅರಿ ನೀವು ಬಾವಿ ಅನ್ನಕತ್ತಾನ. ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್, ಫೈನಲಿ ಬದಾಮಿಗೆ ಬಂದು ರೀಚ್ ಆಗಿ ಒಂದು 2 ನಿಮಿಷ ಆಗಿತ್ತು. ಸೊ ಅಷ್ಟರೊಳಗೆ ನಮ್ಮೂರು ಬಸ್ ಬಂತು. ಬಸ್ ಹತ್ತಿ ಕುಂತೇವಿ. ಸೊ ಅನ್ವಿತನ ಹೋಗಿ ಸೀಟ್ ಇಡಲ್ಲ, ನಾನು ಅರ್ವಿನ ಲಗೇಜ್ ಅದು ತಗೊಂಡು ಹತ್ತಿದೆ. ಬಸ್ಸೂ ಏನು ರಶ್ ಏನಿಲ್ಲ.
ಸೊ ಆರಾಮಾಗೇ ಹತ್ತಿದ್ವಿ. ಜಾಸ್ತಿ ಜನನೂ ಇಲ್ಲ, ಯಾಕಂದ್ರೆ ಮಾರ್ನಿಂಗ್ ಟೈಮ್ ಜಲ್ದಿನ ಜರ್ನಿ ಮಾಡ್ತಾ ಇರೋದ್ರಿಂದ ಬಸ್ ರಶ್ ಇರೋಂಗಿಲ್ಲ. ಒಂದು 10:30 ಆಗಿತ್ತು ನೋಡ್ರಿ ಬಾದಾಮಿಗೆ ಬಂದು ರೀಚ್ ಆಗೋ ಅಷ್ಟರೊಳಗೆ. ಒಂದು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಬಸ್ಸು ಭಾಳ ಸ್ಲೋ ಆಗಿ ಬಂತು. ಫಾಸ್ಟಾಗಿ ಬಂದಿದ್ರೆ ಇನ್ನೂ ಸ್ವಲ್ಪ ಜಲ್ದಿ ಬರ್ತಿದ್ವಿ. ಒಂದು 6:30 ಬಸ್ಸಿಗೆ ನಾವು ಬೆಳಗಾವಿ ಬಿಟ್ಟಿದ್ರೆ ಇಲ್ಲಿ ಬಾದಾಮಿಗೆ ಎಷ್ಟು ಗಂಟೆಗೆ ಬಂದು ರೀಚ್ ಆಗ್ತಿದ್ವು. ಸೊ ಅಷ್ಟು ಗಂಟೆಗೆ ಬಂದ್ವಿ ನೋಡ್ರಿ. ಸೊ ಇನ್ನೇ ನಮ್ಮೂರೂ ಬಂತು. ಸೊ ನೋಡ್ತಾ ಇರ್ಬೋದು. ಹಿಂದೆ ಬೈಕ್ ಬಂತ. ಮನ್ ಚಪ್ಪಲ್ ಬಿಟ್ಟು ಹೋಗಿದ್ದಲ್ಲ, ಅವಕ್ಕೆ ಹಾಕೊಂಬಂದಿಲ್ಲ ಚಪ್ಪಲ್. ಅವ್ನು ಹಾಕೊಂಡು ಹೋಗ್ಬೇಕಂತೇಳಿ ಕಾಲ್ ನೀರು ಹಾಕೊಂಡು ಹೋಗ್ಬೇಕು. ಏನ್ ಅರ್ವಿನ್? ಮುಳ್ಳಪ್ಪ ಮಾಮ ಈಗ ಬರ್ತಾನೆ. ಕಟ್ಟ ಆರಾಮದಿ ಐತೆ? ಯಮ್ಮ ಆರಾಮದಿ? ಯಾಕೆ ಈಚೆ ಕಡೆ ಬಂದ್ಲ ಮತ್ತ? ಹೌದಾ ಅಲ್ಲಿ ಮತ್ ಈಚೆ ಕಡೆ ಬಂದಿ? ಜಳಕ ಮಾಡಿ ಬಂದಿನ. ಈ ವರ್ಷ ಚಿನ್ನಿದನು ಬರ್ತೈತೆ ಅರ್ವಿನಾಗ ರಾಖಿ ಅನ್ನಕಂತಿದ್ದೆ. ಆದ್ರೆ ರಾಖಿ ಹಬ್ಬದಾಗ ಇಲ್ಲಿ ರಂಗಿಲ್ಲ ಅಲ್ಲ. ಇವ್ರು ಇರ್ತಾರ ಬಿಡು. ಚಂದಸ ಕರೆಂಟ್ ಬಂದವನ ಇಲ್ಲ ನನ್ ತಂಗಿ ಚಲೋ ಅಲ್ಲ. ಬಂದ್ ಎಷ್ಟ್ ದಿನ ಆಗೈತಿ? 3 ದಿನ ಆಗಿಲ್ಲ? 2 ದಿನ ಐತೆ. ಶುಕ್ರವಾರ 5 ದಿನ ಬಂದ. ಅಲ್ಲ 5 ದಿನದಾಗ ಧ್ವನಿ ಪರಿ ಮಾಡ್ಕೊಂಡಿ. ಗೊತ್ತಾಗಿಲ್ಲ 5 ದಿನ ಆಗೈತಿ ಬಂದು. ಈಗ 2 ದಿನ ಆಗಿದ್ರಲ್ಲ ಮನೆ ಆಗಿದ್ರ ಸುಮಿತ್ರ. ಅಲ್ಲ ನೀನ ಹೆಜ್ಜೆ ಇರ್ತಾನೆ, ಬೇರೆದ್ರ ಯಾರು ಆಡ್ತಾರ? ಹೊಸ ಹಂಗೆ ಚಂದ ಐತಲ್ಲ ಕಲರ್. ಈ ಪೇಂಟಿನ ಕಲರ್ ಹೆಂಗೆ ಕಲರ್ ಬಂದ ಚಂದ ಆಯ್ತಾ? ಮನ್ಯಾಗ ಯಾರ್ಯಾರಿಗೆ 2 ಹೊಲ್ಸ್ಕೊಂಡ್ರ ಸೇಮ್ ಕಲರ್? ಬರ್ತೀನಂತ ಪಕ್ಕ ಹೇಳಿದ ಅವ್ನ್ ಗ್ಯಾರಂಟಿ ಇರಂಗಿಲ್ಲ ಬಿಡು. ನೀನ ಅಲ್ಲ ನೀನೇನು? ನೀನು ಡಿಂಗ್ರ ಬಿಲ್ಲೆ ಬಡಿಕ್ಯಪ್ಪ. ಈಕೆ ಒಂದ್ ಹೆಸರಿಟ್ಲೋಳು. ನೀನ್ ಅವ್ರ ತಂಗಿಗೆ ಹೆಸರಿಟ್ರ ಆಕಿ ನಿನಗೆ ಹೆಸರಿಡ್ತಾವ. ನಮ್ಮ ಅಮ್ಮನ್ ಮಾಡೋದು ಈಗ ಎಲ್ಲ ಮುಗಿತು. ಕಾಮಿಡಿ ಒಳ್ಳೆ ಊಟ ಮಾಡ್ತೀವಿ. ಹೊಟ್ಟಸ್ತತಿ ಈಗ. ನಮ್ಮ ಟೈಮ್ ನಾಷ್ಟ ಏನ್ ಮಾಡಿದ್ವಿ? ಅವಲಕ್ಕಿ ಸೂಸ್ಲಾ ಬಿಟ್ಟು ಸುರಮರ್ ಸೂಸ್ಲಾ ದರ್ಜರಿ ನಾಷ್ಟ ಮಾಡಿಲ್ವೇ ಅಮ್ಮ? ಹೊಲಕ್ಕ ಏನೈತಿ? ಕೊಳಕ ಏನೈತಿ? ಏನಿಲ್ಲ ಹಂಗ ಈಕಿ ನೋಡಿ ಬ್ಯಾಗ್ ಇಲ್ಲ ಅಂತ ಯಾವ ಪಡ್ಸಲಾಗ ತಿಂತೀನ ಮತ್ತೊಂದು ದನ್ನಿ ಹೊಡ್ಕೊ ತಗೋ ಹಿಡಿ. ಪ್ರೇಮ ತಿನ್ನ ಚಕ್ಲೇಟ್ ಟೇಸ್ಟ್ ಮಾಡ. ಬಾಳೆಹಣ್ಣು ಅಲ್ಲಿ ಅಮ್ಮ ಖರ್ಜೂರ ಹಣ್ಣು ಅಂತ. ಮಮ್ಮಿ ಸೆಲ್ಫಿ ಸ್ಟಿಕ್ ತಂದಿ? ದೊಡ್ಡದೇನ್ ಸಣ್ಣದ? ದೊಡ್ಡದೇನ್ ಸಣ್ಣದ? ಹೆಂಗಾಗ್ಯ ನೋಡವ, ನಾ ಫಸ್ಟ್ ಟೈಮ್ ಮಾಡೀನಿ. ಹೆಂಗಾಗ್ಯ ರಾಜು ಕೊಡು.
ಈಗ ಉತ್ತತ್ತಿ ಹೆಂಗಿರ್ತೈತಿ ನಾನಂತರ ಅಲ್ಲಿಗೆ ಹಚ್ಚಿಲ್ಲ ನೋಡಿ. ನನ್ನ ಪಿಂಕ್ ಕಲರ್ ಹಚ್ಚೇನ್. ಎರಡ್ ಮೂರ ತಗೊಂಬಂದ. ಇದಕ್ಕಿಂತ ಕೆಂಪನ ತಗೊಂಬಂದ ಎರಡ್ರೆ ಇದ ಸಲ ಹಿಂಗ್ ಹಳದಿ ತಗೊಂಬಂದ. ಇವ್ ಹೆಂಗಾಗ್ಯಾವ ನೋಡ್ರಿ. ಸಿಹಿ ಬಾಳ ಇಷ್ಟ ಪಡುವಂತ ಕಮ್ಮಿನ ಇವ್ರು ಕೇರು ಇವ್ರ ಮತ್ ಬಸ್ನ್ಯಾಗ ಬರ್ತೀವಲ್ಲ. ನಿನ್ನೆ ಮಾಡಾಕ ದಿನ ತಿಂತೀವಂದ್ರ ಒಂದ್ ನಾಳೆ ಬಸ್ನಾಗ ಹೋಗ್ತೀವಿ ಇದು ಮಾಡಂತ ಅಲ್ಲಿ ಹೊರ ಹೋಗಿ ನಾವು ತಿನ್ನಕ್ ಬರ್ತೀವಿ. ಅವ್ರು ಕೊಡೋದಂಗತ್ತ ತಿಂದು ನೀರ್ ಕುಡಿಬಾರ್ದ. ನೀರ್ ಕುಡಿಬಾರ್ದ ಪೈಲಾ ಬ್ಯಾಡ ನಿಂದ ಫಸ್ಟ್ ನಾ ನೀರು ಗಟ ಗಟ ಕುಡಿತೇನೆ. ನೀರ್ ಕುಡ್ದಿ ಒಂದ್ ತಾಸ್ ಬಿಟ್ಟು ತಿನ್ನು. ಹೌದು ತಿನ್ನಕ್ಕಿಂತ ಮೊದಲು ಒಂದ್ ತಾಸ್ ಮೊದಲ್ ನೀರ್ ಕುಡಿದಿರ್ಬೇಕು. ಆಗ ನೀರ್ ಕುಡ್ ತಿನ್ಬಾರ್ದ. ಇದು ಸಿಹಿ ಮಾಡಿಲ್ಲ ನೋಡು. ಟೇಸ್ಟ್ ಮಾಡು. ಹಾಗೆ ಕೊಟ್ಟಿಲ್ಲ ಮಾಡಿಲ್ಲ ಮತ್ತೆ ಕೊಟ್ಟ ಅನ್ಕೊಂಡಿಲ್ಲ ಮಾಡಿ ಇಲ್ಲ ಹೊಟ್ಟೆ ಇಲ್ಲಕ್ಕಿ ಕೊಟ್ಟಿ ಕೊಟ್ಟಿ ನೀರ್ ಹಾಕಿ ತಿಂದು ಮಕ್ಕಳ ಬೇಕು ಕಾಸ್ಕೊತೀನಿ. ಸಕ್ಕರೆ ಹಾಕಿಲ್ಲ ಅಂಟು ಅಂಟಿಂದಲ್ಲ ಕರ್ಕರ್ಕಲ್ಲ. ಅಂತಂದ್ರೇನು ಮಮ್ಮಿ? ತಿನ್ನಂಗ್ ಬರಾಕ ಹಂಗ ಐತಿ ನೋಡೇ ಮಾಡಿ ನಾನು ನೀನ್ ತಕ್ಕಿ ಅಂತ ಹೇಳಿ ನಾನು ಆಕಿ ಸೇಮಾದಿ ಅದಕ್ಕ ನಾನ್ ರುಚಿ ನೋಡ್ಕೊಂಡ್ ಮಾಡ್ಕೊಂಡೀನಿ. ಆಕಿ ಈ ಕಡೆ ತಿಂತ ಅಂದ್ಬಿಡ್ಬೇಕು. ಈಗ ಮುಕ್ಕೊಂಡ ಅವನ ಈಗ ತಿಂದ ಮ್ಯಾಗ ಕರ್ಕಂತಲ್ಲ ಅಂಟದ. ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ಮನೆಗೆ ಬರೋರಾಗ ಟೈಮು 11 o'clock ಆಗಿತ್ತು. ಸೊ ಇವಾಗ ಬಂದು ಒಂದು 10-15 ನಿಮಿಷ ಆಯ್ತು ನೋಡ್ರಿ ಮಾತಾಡ್ಕೊಂತ ಕುಂತೀವಿ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದ್ರೆ ಪ್ರತಿ ವರ್ಷ ನಾವು ಗಂಧರಾತ್ರಿ ದಿನನ ಮೊಹರಂ ಹಬ್ಬಕ್ಕೆ ಬಂದಿರ್ತಿದ್ವಿ. ಸೊ ಮೊನ್ನೆ ತಾನೇ ತಂಗಿ ಡೆಲಿವರಿ ಆದಾಗ ಬಂದು ಹೋಗಿದ್ನಲ್ಲ. ಸೊ ಹಂಗಾಗಿ ಒಂದು ದಿನ ಲೇಟಾಗಿ ಬಂದೆ ನೋಡ್ರಿ. ಕತ್ತಲ್ ರಾತ್ರಿ ದಿನ ಬಂದೇನೆ. ಸೊ ಮೊಹರಂ ಹಬ್ಬಕ್ಕೆ ಆಲ್ಮೋಸ್ಟ್ ಹಬ್ಬ ಮುಗಿತಾ ಬಂದೈತೆ. ನಾಳೆ ಒಂದಿನ ಮೊಹರಂ ಕೊನೆಯ ದಿನ. ಸೊ 2 ದಿನ ಅಷ್ಟನ್ನು ನೋಡ್ದಂಗೆ ಆಗುತ್ತೆ. ಈ ವರ್ಷ ತಂಗಿ ಡೆಲಿವರಿ ಆಗಿರೋದ್ರಿಂದ ಅಕ್ಕಿ ಅಂತೂ ಮನೆ ಬಿಟ್ಟು ಹೊರಗೆ ಬರೋಂಗಿಲ್ಲ. ಇಲ್ಲಿ ಮೊಹರಂ ಟೈಮ್ನಾಗ ಡೆಲಿವರಿ ಆಗುತ್ತಾ ಅಂತ ಅಂದ್ಕೊಂಡಿದ್ವಿ. ಪುಣ್ಯಕ್ಕೆ ಮೊಹರಂಕ್ಕಿಂತ ಮೊದಲೇ ಆಯಿತು ಡೆಲಿವರಿ. ಸೊ ಹಬ್ಬ ಮಾಡ್ದಿರಂಗೆ ಆಗುತ್ತೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಅಪ್ಪ ಅವ್ವ ಎಲ್ಲ. ಸೊ ಮೊಹರಂಕ್ಕಿಂತ ಇನ್ನೂ 15 days ಮೊದಲೇ ಡೆಲಿವರಿ ಆಯಿತು. ಚಲೋ ಆಯಿತು. ಆ್ಯಂಡ್ ಈಗ ಜಸ್ಟು ಮನೆಗೆ ಬಂದಿರೋದ್ರಿಂದ ಊರಿಗೆ ಬರೋ ಹಿಂದಿನ ದಿನನ ಕೊಬ್ಬರಿಕಾರ ಏನು ಮಾಡ್ಕೊಂಬಂದಿದ್ನಲ್ಲ ಫ್ರೆಂಡ್ಸ್, ಬಾಣಂತಿಯರಿಗೆ ಋತುಮತಿಯರಿಗೆ ಕೊಡ್ತಾರೆ. ದೇಹ ಗಟ್ಟಿಯಾಗಲಿ, ದೇಹಕ್ಕೆ ಶಕ್ತಿ ಬರಲಿ ಅನ್ನೋ ರೀಸನ್ಗೆ. ಸೊ ತಂಗಿ ಈಗ ಬಾಣಂತಿ ಆಗಿರೋದ್ರಿಂದ ಅಂತೇಳಿ ಮಾಡಿಕೊಂಡು ಬಂದೆ. ಸೊ ಅವ್ರನ್ನೂ ತೋರ್ಸೋಕಂತೆ ಹಾಗಾಗಿ ನೋಡ್ಬೇವ ನೋಡಿ ಹೇಳ ಅಂಥೇಳಿ. ಸೊ ಎಲ್ಲರೂ ತಿಂದರು. ಮಸ್ತ್ ಚಲೋ ಆಗ್ಯಾವ ಅಂತಂದು ಹೇಳಿದ್ರು. ಹಸ್ಬೆಂಡೂ ಚಲೋ ಆಗ್ಯಾವ ಅಂತಂದ್ರು. ಸೊ ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ನನಗೂ ಚಲೋ ಆಗೈತೆ ಅಂತಂದ್ರು. ಬಟ್ ತಂಗಿಗನ ಇಷ್ಟ ಆಗಲಿಲ್ಲ. ಅಕ್ಕಿ ಅಂಕರ್ ಒಂದು ಸ್ವಲ್ಪನೂ ಮುಟ್ಲಿಲ್ಲ. ಸೊ ಅಕ್ಕಿ ಅಂತೂ ಏನೇನು ತಿನ್ನವಳು ಫ್ರೆಂಡ್ಸ್. ಇದು ಅಂತ ಅಲ್ಲ, ಏನೇನು ತಿನ್ನೋಣ ಒಳವಟ್ಟ. ಆ್ಯಕ್ಚುಲಿ ಇದನ್ನೆಲ್ಲ ಈ ಟೈಮ್ನಾಗ ತಿನ್ನಬೇಕು. ತಿಂದಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದು. ಬಟ್ ಅಕ್ಕಿ ತಿನ್ನೋಣ ಒಳ್ಳು ಅಕ್ಕಿನ ಸಮಾನ ಮಾಡ್ಕೊಂಡು ಬಂದ್ರೆ. ಸೊ ಅಕ್ಕಿನ ತಿನ್ನಲಿಲ್ಲ. ಮಾಡ್ಕೊಂಬಂದಿದ್ದು ವೇಸ್ಟ್ ಆಯಿತು ಅಂಥೇಳಿ ಅನ್ನಿಸ್ತು. ಮಾಡಿಕೊಂಡು ನಾವೇ ತಿಂದಂಗೆ ಆಯಿತು ನೋಡ್ರಿ ಫ್ರೆಂಡ್ಸ್. ಅಟ್ಲೀಸ್ಟು ಒಂದು ಉಂಡೆ ಒಳಗೆ 4 ಭಾಗ ಮಾಡಿಬಿಟ್ಟು ಒಂದು ಉಂಡೆನ 4 ದಿನ ಆದರೂ ತಿನ್ನು ಅಂತಂದು ಹೇಳಿದ್ರು ಹಂಗೂ ತಿನ್ನಲಿಲ್ಲ ಆಕಿ. ಸೊ ಅಷ್ಟು ಹೊಟ್ಟೆ ನಿಂದ್ರಂಗಿಲ್ಲ ನನಗೆ. ಮತ್ತು ಇಲ್ಲಿ ಸೀಸ್ರಿನ್ ಆಗೈತಿ, ಪ್ರಾಬ್ಲಮ್ ಆಗುತ್ತೆ ನಾವು ಒಲ್ಲೆ ಅಂತಂದು. ಸೊ ನೋಡೋಣ, ಅವ ಡೆಲಿವರಿ ಆಗಿ ಅಟ್ಲೀಸ್ಟ್ 1 ತಿಂಗಳು 2 ತಿಂಗಳು ಆದಮೇಲೆ ಆದರೂ ಮಾಡಿಕೊಡ್ತೀನಿ. ಸೊ ಅವಾಗಾದರೂ ತಿಂತಾಳೇನೋ ಅಂಥೇಳಿ. ಸೊ ಡೆಲಿವರಿ ಆಗಿ ಈಗ 15 days ಆಗೈತಿ. ಇಷ್ಟು ಜಲ್ದಿನೂ ಬೇಡ ಅಂತಂದು. ಆ್ಯಂಡ್ ಅವನು ಮಾಡಿ ಕೊಟ್ಟಿದ್ಲಂತ. ಸೊ ತಿನ್ನಲಿಲ್ಲ ಅಂತ. ಒಟ್ಟು ಊಟನೂ ಏನೇನು ಮಾಡೋವಳು. ಸೊ ಸಣ್ಣ ಮಕ್ಕಳಿಗಿಂತ ಬಲ ಊಟ ಮಾಡೋಕ್ಕಂತಾಳೆ. ಸೊ ಈ ರೀತಿ ಊಟ ಮಾಡಿದ್ರೆ ದೇಹಕ್ಕೆ ಏನು ಸ್ಟ್ರೆಂತ್ ಬರುತ್ತೆ ಹೇಳ್ರಿ. ಸೊ ನಾನಂದ್ರೆ ನನಗೆ ಬಲ ಆಡಕತ್ತಾಳ ನಮ್ಮ ತಂಗಿ. ಈ ಬಾಣಂತಿ ಟೈಮ್ನಾಗ ಎಷ್ಟು ಚೆನ್ನಾಗಿ ನಾವು ಬಾಣಂತನ ಮಾಡಿಸ್ಕೊತೀವೋ ಅಷ್ಟು ಚೆನ್ನಾಗಿ ನಾವು ಆರೋಗ್ಯವಾಗಿ ಗಟ್ಟಿಯಾಗಿ ಇರ್ತೀವಿ ನೋಡ್ರಿ. ಸೊ ನಾನು ಎಲ್ಲ ರೀತಿಯಿಂದನೂ ತಿಳಿಸಿ ಹೇಳಿದೆ ನಮ್ಮ ತಂಗಿಗೆ. ಯಾರು ತಗೊಂಡಾರ ಉಂಡಿ ನಾವು ಕೇಳಿಸ್ತು ನಿನ್ನದ
ಹಂಗಾಗಿದ್ಲೆ ದಿನ ಕುಟ್ ಕೊಡ್ಬೇಕಾಕಿ ಒಟ್ಟು ದಿವಸ ಮಿಕ್ಸಿಗೆ ಹಾಕಿ ಅಷ್ಟು ಗುಲಾಬ್ ಜಾಮೂನ್ ತಿನ್ಬೋದು. ಅಷ್ಟು ದಿವಸ ಮಿಕ್ಸಿಗೆ ಹಾಕಿನ ದೊಡ್ಡ ಮಾಡಕ್ ಬೇ ಪೂಜೆ ಲೇಟ್ ಮಾಡಿ ಹುಡುಗಿ ತಗೊಂಡ್ ಕುಂತ್ರಲ್ಲಿ ಹೊತ್ತಿ ಬಿಡ್ತದ ನೋಡ್. ನಮ್ಮ ಹುಡುಗಿ ಕೈ ಬಿಡವಾಳನ. ನಾನು ಹೊತ್ಕೊಂಡೀನಿ ಇವತ್ತ. ಏನ ನಾನು ಹೊತ್ಕೊಂಡಿಯ ಹೊತ್ಕೊಂಡಿ ನಾನ ಇವತ್ತ? ಏನು ಹಾಕತ್ತಿದ್ಲು ನೀರ್ ಹಾಕತ್ತಿದ್ಲ ಅವ ಹೊತ್ಕೊಂಡೆ. ಗಟ್ಟಾಗಿಡ ಹೊತ್ಕೋಬೇಕು ಗೋನು. ಹೌದು ಈಗ ಕೈ ರೂಢ ಮಾಡ್ತಾರ ಇವ್ರು. ನಂಗೆ ಗೊತ್ತೈತಿ ಆತಾಳ ಅಂತ ಒಂದು ಹೊತ್ಕೊಂಡ್ ಕೈ ರೂಢ ಎಲ್ಲಿ ಮಾಡಿಡ್ತೀರನ. ಏನ್ ಲೈಟ್ರ ಮಂದ ಕೆಡತಾನ ಏನ ಮುರಿತು ಇಡಲ್ಲಿ. ನಾನ್ ನೋಡ್ತೇನಪ್ಪ. ಅರ್ವಿನ ಏನ್ ಮಾಡಿದ್ ಊಟ? ಅಲ್ಲ ಅವಾಗ ಈಸಿ ಮಾಡಿ ಆಳಕಿ ನಮ್ಮ ಅಮ್ಮಗ ಎದ್ದು ಹೋಗಿ ತ್ರಾಸ ಬಸ್ ಮಕ್ಕ ತಕೋನಕಂತಂದು ಕುಂತಲೇ ನೀರ್ ಹಾಕಿದ್ಲು ಅಲ್ಲ. ಅವಾಗ ಒಂದ್ ಕೆಲಸ ಹೊರಬಾಳ್ ಮಾಡ್ಯಾವ.